ದೇಶಾಭಿಮಾನ ಅಂತ ಹೇಳ್ತಾರೆ. ನಮ್ಮ ದೇಶ ಸ್ವತಂತ್ರ ಆಗಿದೆ, ಅದು ಸ್ವತಂತ್ರ ಭಾರತಕ್ಕೆ ಸ್ವರಾಜ್ಯ ಬರಬೇಕಾಗಿದೆ ಅಂತ ಯಾರು ಒಬ್ಬನೇ ಬಂದ್ರು ಒಬ್ಬನಿಗೆ ಅದನ್ನು ಕಲಿಸ್ತೀನಿ, ಒಬ್ಬಳಿಗೆ ಬಂದರೆ ಪಂಡಿತತೆಗೆ ಬಂದ್ರೂ ಕಲಿಸ್ತೇವೆ, ಆತ್ಮೀಯತೆದಾಗ ಬಂದರೂ ಡಬಲ್ ಗ್ರ್ಯಾಜುಯೇಟು ಅಷ್ಟು ಇಷ್ಟು ಎಲ್ಲ ಕಟ್ಟಾರೆ, ಇಂಜಿನಿಯರು MBBS MD ಎಲ್ಲ ಅವರು ಪ್ರತಿ ದಿವಸ ಹೇಳ್ತಿದ್ರು ಏನಂತೆ, ನಾನು ಒಂದು ನಮ್ಮ ದೇಶದ ಸಲ 2 ವರ್ಷ ಕೊಡ್ತೇನೆ, ನಮ್ಮ ದೇಶದ ಸಲ 1 ವರ್ಷ ಕೊಡ್ತೇನೆ, ಸ್ವರಾಜ್ಯ ಸಿಕ್ಕಿದ್ರೆ ಅದು ಸ್ವರಾಜ್ಯ ಆಗಬೇಕಾದ್ರೆ 1-2 ವರ್ಷ ಸಾಲ. ಎಕ್ಸಾಮ್ ಬಿಟ್ಟು ಹಳ್ಳಿಯಾಗೆ ಎಲ್ಲ ದೊಡ್ಡ ಗಲಾಟೆ ಎಲ್ಲರೂ ಪ್ರಚಾರ ಮಾಡಿದ್ರು. ಸೊ ಅಲ್ಲಿ ತಲೆ ಕೆಟ್ಟಿದೆ, ನಾನು ಊರಾಗ ಕರ್ಕೊಳ್ಬೇಕು, ನಮಗೆ ನೀರು ಕೊಡಬೇಕು. ನಮಗೆ ಅವಾಗ ಗೊತ್ತಾಗಿತ್ತಂದರೆ ಇದು ವ್ಯವಸ್ಥೆದಾಗ ಏನೋ ತಪ್ಪದೆ. ನನ್ನಂಗೆ ಕೊಳಗೆ ಪಿಶವಿ ಹಾಕೊಂಡು ಕೆಲಸಕ್ಕೆ ಎಷ್ಟೋ ಬಂದ್ರೂ ಸಾಲದು. ತಿರುಮಲ ಜೊತೆ ಮತ್ತು ದನಕರ ಜೊತೆ ಯಾರಿರ್ತಾನೆ ಅವನು ಒಳ್ಳೆ ಜೀವನ ಸಾಗಿರೋ ಮಾಡಲಿಕ್ಕೆ ಶಕ್ಯ. ನಾನು ಸಣ್ಣಾಗಿರುವಾಗನೇ 1ನೇ ಪಾಠ ಎಣಿಸ್ತೀನಿ. ಅದು ಪಾಠ ಏನಿತ್ತಂದರೆ ದಯಾ, ಎಲ್ಲ ಪ್ರಾಣಿ ಮಾತ್ರ ಇವು ಇರ್ತಾರಲ್ಲ ಅವ್ರ ಮೇಲೆ ನಾವು ದಯ ಮಾಡಲಿಕ್ಕೆ ಅಂತ ಅನ್ನೋ ಒಂದು ಅರ್ಥದ್ದು ಅದು ಪಾಠ. ಏನಾಗಿರ್ತದೆ, ಒಂದು ಸಣ್ಣ ಗುಬ್ಬಿ ಮರಿ ಇರ್ತಾವಲ್ಲ, ಅವು ಗಿಡದ ಮಂದೆ ಬಿದ್ದಿರ್ತವೆ, ಗಾಯ ಆಗಿರ್ತವೆ. ಸಾನಿಗುರುಜರು ಅವನು ತೊಗೊಂಬಂದು ಕ್ಯಾಲ್ಸಿನ ಎಣ್ಣೆ ಹಚ್ಚು ಹಳ್ಳಿ ಇರ್ತದಲ್ಲ, ಅದ್ರಿಗೆ ಅವ್ರಿಗೆ ತ್ರಾಸಾಗಿ 3 ದಿವಸ ನಂತರ ಅವು ಸತ್ತ ನಂತರ ಹೋದವನು ಹುಗಿತಾರೆ ಎತ್ತಾಗಿ, ಮತ್ತು ಸುತ್ಕ ಪಾಲಿಸ್ತಾರೆ. ಅಂದರೆ 3 ದಿವಸ ನಮ್ಮ ಎಲ್ಲ ಹೆಂಗಲ್ಲ, ಇವರು ಇಷ್ಟು ಪಕ್ಷಿ ಪ್ರಾಣಿ ಮೇಲೆ ಇಷ್ಟು ಪ್ರೇಮ, ಮತ್ತು ನಮ್ಮ ನೆರೆಹೊರೆ ಇರೋ ಜನರಲ್ಲ ಕರೆಂದ್ರೆ ಅವ್ರ ಮ್ಯಾಗೂ ಅಷ್ಟೇ ಪ್ರೇಮ್ ಮಾಡಲಿಕ್ಕೆ. ಇವು ಸಮಾಜ ಬಗ್ಗೆನೇ ಪೂರ್ಣ ಸ್ವಾತಂತ್ರ್ಯ ಸಂಗ್ರಾಮದಾಗ ಭಾಗ ತೊಗೊಂಡು ಆನಂತರ MA ತನಕ ಅವ್ರು ಕಲ್ತಿದ್ರು. ಆದರೆ ಶಾಲಾ ಕಾಲೇಜಿನಾಗ ಕಲಿಸ್ಲಿಕ್ಕೆ ಹೋದರು, ಅಲ್ಲಿ ಅವ್ರಿಗೆ ಇದು ಆಗೋದಿಲ್ಲ. ಆಮೇಲೆ ಪೂರ್ಣ ಸ್ವಾತಂತ್ರ್ಯ ಸಂಗ್ರಾಮದಾಗನೇ ಅವರು ಇದು ಆಗೋದು. ಅವರು 1950 ಮರಣ ಹೊಂದರು. ಸ್ವರಾಜ್ಯ ಶಿಕ್ಷಣ ಅಂತ ಮರಣನೂ ಭಾಳ ವಿಚಿತ್ರ ಅದು. ಅವರು ಕೆಲವು ಜನ ನಂತರ ಆತ್ಮಹತ್ಯೆ ಮಾಡ್ಕೊಂಡ್ರು, ಕೆಲವು ಜನ ನಂತರ ತಲೆನೋವಿತ್ತು ಗುಳಿಗೆ ತೊಗೊಂಡ್ರು ಅಂತೇನೆ. ಅದಕ್ಕೆ ಒಂದು ಕಾರಣ ಏನಂದರೆ ಸ್ವರಾಜ್ಯ ಸಿಕ್ಕ ನಂತರ ಇದೇನು ಕಾಂಗ್ರೆಸ್ದಾಗ ಗಲಾಟೆ ನಡೀತಲ್ಲ ಎಲ್ಲ, ನಾನು ಮಂತ್ರಿ ನೀನು ಮಂತ್ರಿ ಅದು ಅವರಿಗೆ ಹಿಡಿಸಿಲ್ಲ. ನಾವು ಸ್ವರಾಜ್ಯ ತಂದು ಕೊಟ್ಟಿದ್ದು ಇದ್ರ ಸಲುವಾಗೆಲ್ಲ ನಿರ್ಧಾರ ಮಾಡಿದ್ದೆ. ಸರ್ವೋದಯ ಕಾರ್ಯಕರ್ತರು ಯಾರ ಕಾರ್ಯಕರ್ತರ ಜೊತೆಗೆ ಅದರೆಲ್ಲ ಭೋಸ್ಲೇಜ ಅವರು ಪೂರ್ತಿ ಪರಿಸ್ಥಿತಿದಾಗ ಜೈಲಿಗೆ ಹೋದರು. ಅವರು ಇಂದಿರಮ್ಮ ಅವ್ರನ್ನ ಜೈಲಿಗೆ ಹಾಕಿದ್ರು. ಅವ್ರು 2 ವರ್ಷ ಉಳಿದು ಆಮೇಲೆ ಬಂದು ಅವ್ರಿಗೆ ಉಳಿಲಿಲ್ಲ. ಅವ್ರು ಹೋದರು ವಿನೋಬಾಜಿ ಕಡೆ ಪೌನಾರ್ಕೆ. ಆಗ ನಾನು ಒಬ್ಬನೇ ಆದೆ. ಆದರೂ ನಿರ್ಧಾರ ಆಯಿತು, ಏನೇ ಆಗಲಿ ಮಾಡೋಣ ಕೆಲಸ, ಎಷ್ಟಾಗ್ತದೆ ಎಷ್ಟಂತ ಹಳ್ಳಿಗಳಿಗೆ ತಿರುಗಾಡಲಿಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಕಲ್ಪನೆ ಬಂತು. ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಮುಖ್ಯ ಪ್ರಶ್ನೆ ತೊಗೊಂಡು ಕೆಲಸ ಮಾಡೋಣ ಅಂತ ಕೆಲಸ. ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಕಟ್ಟಂಬೈ ಒಳಗೆ 12 ವರ್ಷ ಅಲ್ಲೇ ಉಳಿದೆ, ಒಂದೇ ಊರಾಗ. ಆದರೆ ಸಂಪರ್ಕ ಇತ್ತು, ಹೋಗೋದು ಬೇಕಾಗೋದು, ಮಕ್ಕಳಿಗೆ ಕಲಿಸೋದು. ಭಾಳ ಜನರಿಗೆ ಕಲ್ತಿರಲಿಲ್ಲ. ಅಂದರೆ 0.01 ಇಷ್ಟೇ ಸಾಕ್ಷರತೆ ಐತಿ ಇಲ್ಲಿ. ಮೊದಲು ಕಲಿಸೋದೇ ಮಾಡೋಣ, ಪ್ರತಿಯೊಬ್ಬರು ಕಲಿಯಬೇಕು ಅಂತ ಅಂತ ನಮ್ಮ ಅನಿಸಿತ್ತು. ಅದಕ್ಕೆ ಜನಜನ ಒಂದು ಸಂಸ್ಥೆ ಆವಾಗ ನಾವೆಲ್ಲರೂ ಕೂಡಿ ಅದನ್ನು ಹುಟ್ಟಾಕಿದ್ದು. ಆ ಜನ ಸಂಸ್ಥೆ ವತಿಯಿಂದ 12 ವರ್ಷ ಈ ಎಲ್ಲ ಹಳ್ಳಿಗಳಿಗೆ ರಾತ್ರಿ ಮಕ್ಕಳನ್ನ ಕಲಿಸೋದು. ಅಂದರೆ ಎಲ್ಲರೂ ಅದಕ್ಕೆ ರಾತ್ರಿ ಶಾಲೆನೇ ಅಂತ ಕರಿತೀರಿ ಜನರು, ಹಗಲಿ ಥರನೇ ಶಾಲೆ ಇದೇ ಶಾಲಿದೆ. ಈಗ ಅಲ್ಲಿ ಮಕ್ಕಳದಾರೆ, ಶಿಕ್ಷಕರದಾರೆ. ಅದನ್ನು ನಾ 70 ಬಂದಾಗ ಅಲ್ಲಿ ಒಂದು ಮಗು ಇರಲಿಲ್ಲ. ದನಕರುಗಳು ಅಲ್ಲಿ ಕುಂತು ಸಗಣಿ ಹಾಕಿ, ಅಂದರೆ ಗೋಧಿನೇ ಆಗಿತ್ತು ಅದು. ಅದನ್ನು ಆಮೇಲೆ ಎಲ್ಲ ಜನರಿಗೆ ಭೇಟಿಯಾಗಿ ನೀವು ಮಕ್ಕಳನ್ನ ಶಾಲೆಗೆ ಕಳಿಸ್ಕೊಟ್ರಿ, ಮಾಸ್ತರರು ಇಲ್ಲಿ ನೇಮಣಕಾದೆ, ಪಗಾರ ತೊಗೊಳ್ತಾರೆ. ಆದರೆ 1 ದಿವಸನೂ ಬಂದಿಲ್ಲ. ಯಾರು ಒಬ್ಬನೇ ಬಂದರೂ ಒಬ್ಬನಿಗೆ ಅದನ್ನು ಕಳಿಸ್ತೀನಿ, ಒಬ್ಬಳಿಗೆ ಬಂದರೆ
ಒಂದನೇ ತರಗತಿಗೆ ಬಂದ್ರೂ ಕಲಿಸ್ತೇನೆ, 10ನೇ ತರಗತಿ ಬಂದರೂ ಕಲಿಸ್ತೇನೆ. ಅಂದರೆ ಸರ್ಕಾರಗಳ ಅಧಿಕಾರ ಅದ, ಯಾಕೆ ಅವರು ಅಧಿಕಾರದ ಇದು ಮಾಡಬೇಕು. ಆವಾಗಲೇ ಮತ್ತೊಂದು ಕೆಲಕ್ಕೆ ಇದಾಯಿತು 75ಆಗ ಇದು ಉಳಾವಣೆ ಒಂದು ಕಾಯ್ದೆ ಬಂತು. ಅದರದ್ದು ಒಂದು ಸ್ವಲ್ಪ ನನಗೆ ಅಭ್ಯಾಸ ಆದ ನಂತರ ಎಷ್ಟು ಜನರು ಮಾಡ್ತಿರಲ್ಲ ಹೊಲ ಅವರೆಲ್ಲರ ಹೆಸರೇ ಫಾರ್ಮ್ ತುಂಬಿದ್ರು. ಒಂದು 300-400 ಅಷ್ಟು ಜನರದ್ದು ಫಾರ್ಮ್ ತುಂಬಿದ್ರು. ಆ ಫಾರ್ಮ್ ಬ್ಯಾಗ್ನ ಇಟ್ಕೊಂಡು ತಿರುಗಾಡೋದು, ಕೇಳೋದು ನಿಮ್ಮ ಮಾಲಕ ಯಾರ, ಆ ಕುಲಕರ್ಣಿ ಈ ಕುಲಕರ್ಣಿ ದೇಶಪಾಂಡೆ ಗೌಡ್ರು ಅಂತ ಹೇಳ್ತಿದ್ದರು. ಆಯ್ತು ನೀವು ಇದು ಮಾಡ್ತೀರಾ, ಅದು ಹೀಗೊಂದು ಕಾಯ್ದೆ ಬಂದಿದೆ, ಫಾರ್ಮ್ ತುಂಬ್ತೀವಿ, ಹಾಂ ತುಂಬ್ತೀನಿ. ಅವ್ರಿಗೂ ಏನಾದರೂ ಅರ್ಥ ಆಗ್ತೀನಿ ಗೊತ್ತು. ಆದರೆ ಯಾವಾಗ ನೋಟಿಸ್ ಬಂತು ಅವರಿಗೆ ಟ್ರಿಬ್ಯುನಲ್ನಿಂದ, ಆವಾಗ ಹೋಗಿ ಅವ್ರ ಜವಾಬ ಕೊಟ್ಟ ನಂತರ ಅದ್ರ ಸಲ ಕೆಲವು ಕಾಗದಪತ್ರನೂ ಪೂರ್ತಿ ಮಾಡಲಿಕ್ಕೆ ನಾನು ಸಹಾಯ ಮಾಡಿದೆ ಅವರಿಗೆ. ಆದರೆ ಇವರೇನು ನಿಮ್ಮ ವಿರುದ್ಧ ಬರಲಿಲ್ಲ? ಯಾರು? ಕುಲಕರ್ಣಿ ಅವರು, ದೇಶಪಾಂಡೆ ಅವರು? ಕೆಲವು ಊರಾಗಿರೋರು ಬಹಳ ಇದು ಮಾಡಿದರು, ಕೋಪ ಮಾಡಿದರು, ಮತ್ತು ಏನೋ ದೋಷ ಮಾಡಿದರು, ಮತ್ತು ಸ್ವಲ್ಪ ಧಮಕಿ ಕೊಟ್ಟರು. ಯಾಕಂದ್ರೆ ನಾ ಫಾರ್ಮ್ ತುಂಬಿದ ಅಷ್ಟೇ, ನಾನೇ ಏನು ಅದು ಟ್ರೈಬ್ಯುನಲ್ ಏನು ಮಾಡ್ತಿದ್ದೆ. ಆದರೆ ಅವ್ರಿಗೆ ಅಷ್ಟು ಮೆಜಾರಿಟಿ ಇರೋರೆಲ್ಲರೂ ದೇಶಪಾಂಡೆಯವರು, ಕುಲಕರ್ಣಿಯರು, ಇನಾಮದಾರು ಅವರೆಲ್ಲ ಇರೋರು ಶಹರ್ನಾಗ. ಅವ್ರು ನೇರವಾಗಿ ಏನು ವಿರೋಧ ಮಾಡಲಿಕ್ಕೆ ಏನು ಬರಲಿಲ್ಲ. ಪವರ್ಲೂಮ್ದು ಅದ್ರಾಗೆ ಒಂದು 2-3 ವರ್ಷ ಹಾಕಿದೆ. ಆನಂತರ ಇದೆಲ್ಲ ಕರಿ. ಆದರೆ ಯಾರೇ ದೊಡ್ಡ ದೊಡ್ಡ ಮಾತು ಹೇಳ್ತಿರಲ್ಲ, ಪವರ್ಲೂಮ್ ಕಾರ್ಮಿಕ ಇದು ಮಾಡೋ ಕಮ್ಯುನಿಸ್ಟರು ಯಾರೂ ಗಟ್ಟಿಯಾಗಿ ನಿಂದಿರಲಿಲ್ಲ. ಅವರು ತಮ್ಮ ಯೂನಿಯನ್ದಾಗೆ ನಾನು ಅಧ್ಯಕ್ಷ ನೀನು ಅಧ್ಯಕ್ಷ ಅಂತೇಳಿ ಬಡದಾಡಲಿಕ್ಕೆ ಶುರು ಮಾಡಿ ಸಂಘಟನೆ ಮುರಿದ್ಬಿಟ್ರು. ಅಂದರೆ ಕಮ್ಯುನಿಸ್ಟರ ಪರಿಸ್ಥಿತಿ ಇದು. ಬೇರೆದಾರ್ದೇನು ಆಯಿತು, ನಾನು ಜನಜನ ಸಂಸ್ಥಾನ ಬಿಟ್ಟೆ. ಅದೇ ನಮ್ಮ ಊರ ಶಾಲೆ. ಆನಂತರ ಕೆಲವು ಜನರು ಅನ್ಲಿಕ್ಕೆ ಮಾಡಿದ್ರು, ಈಗ ಆಶೀರ್ವಾದಿ ನೀವು ಕಾಲೇಜ್ಗೆ ಹೋಗ್ಬೋದು. ನಮ್ಮ ಕೆಲವು ಮಿತ್ರರು ಮತ್ತು ಊರನವರು ಕೆಲವು ಜನರು, ಮತ್ತು ನೀ ಹೈಸ್ಕೂಲ್ ಮಾಸ್ತರ ಆದರೆ ಚಲೋ ಆಗ್ತದೆ ಅಂತ. ನನಗೆ ಅವಾಗ ಏನು ವಿಚಾರ ಇರಲಿಲ್ಲ. ಹಾಂ ಹೋಗೋಣ ಅಂತ ಎಲ್ಲರೂ ಹೋದರೆ ಅಲ್ಲಿ ನಾನು ಹೋದೆ. ಆದರೆ ಏನು ಮಾಡಿದವರು ಶಿಕ್ಷಕರ ನೇಮಕ ಅದು ಇದು ಏನಿರ್ತದಲ್ಲ, ಅದ್ರಾಗ ಸಾಕಷ್ಟು ಭ್ರಷ್ಟಾಚಾರ ಬಂದಿತ್ತು. ಅಷ್ಟು ಇದು ಡೊನೇಷನು ಅದು ಅಂತೇಳಿ. ಆದರೆ ನಾನು ವಿಚಾರ ಮಾಡಿದೆ, ನನ್ನ ತಮಗೆ ಇದೆಲ್ಲ ಕೊಟ್ಟು ಆಗೋದಿಲ್ಲ, ಮತ್ತು ಯಾಕೆ ಕೊಡಬೇಕು ಅಂತ ಅನ್ನೋ ಒಂದು ಎರಡನೇ ಒಂದು ಪ್ರಶ್ನೆನೂ ಆವಾಗಲೇ ನನಗೆ ಆವಾಗ ಗೊತ್ತಾಗಿದ್ದಂದರೆ, ಇದು ವ್ಯವಸ್ಥೆದಾಗ ಏನೋ ತಪ್ಪದೆ. ಹೀಗಾಗಿ ನಾನು ಶಿಕ್ಷಣ ಆಗೋದೇ ಬೇಡ ಅಂಥೇಳಿ ವಿಚಾರ ಮಾಡಿ BSc ಎಕ್ಸಾಮ್ ನಾನು ಬಿಟ್ಟು ನಾನು ನೇರವಾಗಿ ಹಳ್ಳಿಗೆ ಬಂದೆ. 72ದಾಗ ಒಂದು ಅಖಿಲ ಭಾರತೀಯ ತರುಣ ಶಾಂತಿ ಸೇನೆ ಶಿಬಿರ ಆಗಿತ್ತು. ಆ ಶಿಬಿರದಾಗೆ ದೇಶದಿಂದ 500-600 ಅಷ್ಟು ಯುವಕರೆಲ್ಲರೂ ಬಂದಿದ್ದರು. ಡಬಲ್ ಗ್ರ್ಯಾಜುಯೇಟು ಅಷ್ಟು ಇಷ್ಟು ಎಲ್ಲ ಕಲ್ತವ್ರು, ಇಂಜಿನಿಯರು, MBBS MD ಅದು ಎಲ್ಲ ಅಲ್ಲ. ಅವರು ಪ್ರತಿ ದಿವಸ ಹೇಳ್ತಿದ್ರು ಏನಂತ, ನಾನು ಒಂದು ನಮ್ಮ ದೇಶದ ಸಲುವಾಗಿ 2 ವರ್ಷ ಕೊಡ್ತೇನೆ, ನಮ್ಮ ದೇಶದ ಸಲುವಾಗಿ 1 ವರ್ಷ ಕೊಡ್ತೇನೆ. ಕೆಲವು ಜನರು ಹಿಂಗೆಲ್ಲ ಅಂತಿದ್ರು. ನಾನು ವಿಚಾರ ಮಾಡಿ ಸ್ವರಾಜ್ಯ ಸಿಕ್ಕಿದೆ, ಅದು ಸ್ವರಾಜ್ ಆಗಬೇಕಾದ್ರೆ 1-2 ವರ್ಷ ಸಾಲಿದಿಲ್ಲ ಅಂತ ವಿಚಾರ ಮಾಡಿ ಕಾಯ್ಮಣೆ ಈ ಕೆಲಸ ಮಾಡೋಣ ಅಂತ ನಿರ್ಧಾರ ಮಾಡಿ ನಾನು ಕೆಲಸ ಪ್ರಾರಂಭ ಮಾಡಿದೆ. ಎಕ್ಸಾಮ್ ಬಿಟ್ಟು ಆಯ್ತು. ಸೊ ನಮ್ಮ ಎಲ್ಲ ಹಳ್ಳಿಯಾಗೆ ಈ ಕಡೆ ಎಲ್ಲ ದೊಡ್ಡ ಗಲಾಟೆ ಆಯಿತು. ಎಲ್ಲರೂ ಅಪಪ್ರಚಾರ ಮಾಡಿದರು, ಶಿವಾಜಿ ತಲೆ ಕೆಟ್ಟಿದೆ, ಹಾಗಾಗಿದೆ, ಯಾರು ಊರಾಗ ಬಂದರೆ ಕರ್ಕೊಳ್ಬೇಡ್ರಿ, ಅವ್ನಿಗೆ ನೀರು ಕೊಡಬೇಡ್ರಿ ಅದು ಅಂತೇಳಿ. ಒಂದು 2 ವರ್ಷ ಭಾಳ ಈಗ ಸುತ್ತಮುತ್ತ ಹಳ್ಳಿ ಭಾಳ ನೀರು ಊರಾಗ ಯಾರು ಕೊಡ್ತಿರ್ಲಿಲ್ಲ. ಆದರೆ ಬಾವಿ ಮ್ಯಾಗ ಯಾರಾದ್ರೂ ನೀರು ತೆಗೋಕ್ಕೆ ಬಂದರೆ ಅವ್ರ ಕಡೆಯಿಂದ ನೀರು ಇಸ್ಕೊಂಡು ಕುಡಿದು, ಅಂಗಡಿ ಒಳಗೆ ಯಾರು ತೊಗೊಳ್ತಿರೋ. ಯಾಕಂದರೆ ಅಷ್ಟು ನಮ್ಮ ಊರವರು ಮುಖಂಡರು ಎಲ್ಲರೂ ಅಪಪ್ರಚಾರ ಮಾಡಿಬಿಟ್ಟಿದ್ರು, ತಲೆ ಮ್ಯಾಗ ಪರಿಣಾಮ ಆಗಿದೆ ಅದು ಅಂತ ಕೆಲಸ ಮಾಡಿರಲಿಲ್ಲ. ಮತ್ತು ನಾ ಯಾರ್ದು ಸಾಹಿತ್ಯ ಓದಿದೆ ಆ ಸಾಹಿತ್ಯದಾಗ ವಿರೋಧ ಬಗ್ಗೆ ವಿಶೇಷ ಬರೆದಿರಲಿಲ್ಲ ಅವರು ಸಾನಿ ಗುರುಜಿರು. ಎಲ್ಲ ಇಷ್ಟು ಎಲ್ಲ ಸುಂದರ 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 ಸುಗಮವಾಗಿ ಅಂತೆಲ್ಲ ಹಿಂಗಿಲ್ಲ. ಆದರೆ ಪ್ರತ್ಯಕ್ಷವಾಗಿ ಬರುವಾಗ ಸಾಕಷ್ಟು ವಿರೋಧ ಬರಲಿಕ್ಕೆ ಶುರುವಾಯಿತು. ನೀವು ಹೇಳಿದ್ದು ಅಗದಿ ನಿಜ ಅದೇ. ಎಷ್ಟೆಷ್ಟು ರಾತ್ರಿ ಬಟ್ಟೆ ನಿದ್ದೆ ಬರ್ತಿರಲಿಲ್ಲ. ಈಗ ಇದು ಆಯ್ತಲ್ಲ ನಮ್ಮದು ಗಿಡ ಹಚ್ಚಕ್ಕೆ ನಾವು ಇದು ಹೋದಾಗ ವಿರೋಧ ಮಾಡಿದ್ರಲ್ಲ, ಆವಾಗೂ ಭಾಳ ನಂಗೆ ತ್ರಾಸಾಯಿತು. ಅದು ಬರ್ತಿತ್ತು ಇದು, ಆದರೆ ಇಲ್ಲ ಆರಾಮಿರೋಣ ಅಂತ ಅನ್ನೋದು ಇದು ಇದ್ರಾಗ ಉಳಿದ್ರೇ. ನಾನು ಏನಾಗಿತ್ತಂದರೆ ನಾ ಮನೆ ಬಿಟ್ಟು ಬಂದ ನಂತರ ಇಷ್ಟೆಲ್ಲ ಅಡಚಣೆ ಬರುವಾಗ ನಾನು ಪುನಃ ಮನೆಗೆ ಹೋದರೆ ನಾ ಮನ್ಯಾಗೂ
ಆನಂದವಾಗಿ ಇರಲಿಕ್ಕೆ ಶಕ್ಯ ಇರಲಿಲ್ಲ. ಇದು ಅಂತೂ ಹೋಗಿ 100ಕ್ಕೆ 100ರಷ್ಟು. ಈ ಥರ ಎಷ್ಟೇ ತ್ರಾಸು ಬಂದ್ರೂ ಒಂದು ಕಡೆ ತ್ರಾಸು ಇದ್ರೂ ಮತ್ತೊಂದು ಕಡೆ ಕೆಲವು ಸಮಾಧಾನ, ಮತ್ತು ನಾ ಏನು ಮಾಡತ್ತೇನೆ ಅದು ತಪ್ಪು ಮಾಡತ್ತೇನೆ ಅಂತ ಕೆಲಸ ಅಂತ ಅನ್ನೋದು ಯಾವಾಗೂ ಬರಲಿಲ್ಲ. ದಾರಿ ತಪ್ಪಿರ್ಬೋದು, ಅಪ್ರೋಚ ಬೇರೆ ಬೇರೆ ಜನರ ಅಪ್ರೋಚ್ ತಪ್ಪಿರ್ಬೋದು. ಮತ್ತು ನಾನು ಸೇವೆ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಆದರೆ ಹಳ್ಳಿಯಾಗ ಬಂದರೆ ಸೇವೆ ಮಾಡೋದಂದರೆ ಏನು, ಎಷ್ಟು ಸಮಸ್ಯೆಗಳು, ಏನೇನು ಮಾಡೋರು ನೀವು ಅದೇ ನನಗೆ ಗೊತ್ತಾಗ್ತಿದ್ವಿ. ಸುಧಾರಣೆ ಮಾಡೋದಂದ್ರೆ ಹೆಂಗೆ ಮಾಡೋದಿರಿ ನೀವು? ಮತ್ತು ಆವಾಗನೇ ಒಂದು ನಂಗೆ ಗೊತ್ತಾಯ್ತು, ಯಾರೇ ಸುಧಾರಣೆ ಮಾಡ್ತೇನೆ ಅಂತ ಹೇಳ್ಕೊತ ಬಂದರೆ ಅದು ಖರೆ ಅಲ್ಲ, ಯಾರು ನಂಬರ್ ಸುಮ್ಕೆ ಏನು ಅದು ಆಗ ಶಕ್ಕಿಲ್ಲ. ಅವಾಗ ನಾನು ನಮ್ಮ ಸಂಸ್ಥೆಗಳು ಹೇಳಿದೆ, ನಾವು ನಿಮ್ಮ ಸುಧಾರಣೆ ಮಾಡ್ಲಿಕ್ಕೆ ಬಂದೇವೆ, ನೀವು ಏಳಿಗೆ ಮಾಡ್ಲಿಕ್ಕೆ ಬಂದೇವೆ ಅಂತ ಅನ್ನೋದು ತಪ್ಪನ್ನು ನಾವು ತಪ್ಪಿನೂ ಮಾತಾಡೋದು ಬೇಡ. ಆಗ ಶಕ್ಕಿಲ್ಲ, ಸರ್ಕಾರ ಮಾಡ್ಲಿಕ್ಕೆ ಶಕ್ಕಿಲ್ಲ. ಅಂತ 2 ಹೊತ್ತು ಊಟಕ್ಕಿಲ್ಲ ಜನರಿಗೆ, ಕೆಲಸ ಇಲ್ಲ. ಎರಡನೇದು ಆರೋಗ್ಯ ಇಲ್ಲಿ ವ್ಯವಸ್ಥೆ ಎಲ್ಲೆಲ್ಲಿ ಏನೂ ಇಲ್ಲ. ಇಲ್ಲಿ ಯಾರಿಗಾರ ಆರಾಮಿಲ್ದಿದ್ರೆ, ನಾನೇ ಈ ಊರಾಗ ಬಂದ ನಂತರ ಒಂದು 7-8 ಸಲ ಆರಾಮಿಲ್ಲ ಅವ್ರಿಗೆ, ಹೆರಿಗೆ ಆಗೋ ಹೆಣ್ಮಕ್ಳು ಇದು ಇರ್ತದಲ್ಲ ಕಾಟು, ಅದು ನೂಲಿನ ಕಾಟು ಮಾಡ್ತೀರಿ ಮೊದಲು, ಅದಕ್ಕೆ ಹೊರಸು ಅಂತೀರಿ, ಹೊರಸು ಅದ್ರ ಮ್ಯಾಗ ಹಾಕಿ ಅವ್ರನ್ನ 4 ಮಂದಿ ಇಟ್ಕೊಂಡು ಹೋಗೋದು. ಅದು ಈ ಹೈವೇಗೆ ಹೋಗ್ಬೇಕು. ಆದರೆ ಅವರು ಉದ್ಧಾರ ಮಾಡ್ಕೋಬೇಕಾದ್ರೆ ಅವರೇ ತಯಾರಾಗಬೇಕು. ಅವ್ರ ಪ್ರಶ್ನೆಗಳನ್ನ ಅವರೇ ಅರ್ಥ ಮಾಡ್ಕೋಬೇಕು, ಪ್ರಶ್ನೆಗಳಿಗೆ ಉತ್ತರ ಅವರೇ ಕಂಡುಹಿಡಿದು. ಗ್ರಾಮ ಸಭೆಗೆ ಹೆಚ್ಚಿನ ಮಂದಿ ಹೋಗಬೇಕು, ಪ್ರಶ್ನೆಗಳನ್ನ ಕೇಳಬೇಕು, ತಮ್ಮ ಊರ ಏಳಿಗೆ ಸಲುವಾಗಿ ಬೇಕಾಗೋ ಯೋಜನೆ ಅವ್ರು ಮನಸ್ಬೇಕು ಅಂತ ಕೆಲಸ ಅಂತೇಳಿ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಅವ್ರಿಗೆ ಅದನ್ನು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಸಹಾಯ ಮಾಡೋದು. ಪ್ರಶ್ನೆ ಅರ್ಥ ಮಾಡ್ಕೊಂಡ ನಂತರ ಅದಕ್ಕೆ ಏನು ಮಾಡೋ ಅನ್ನೋ ಬಗ್ಗೆ ಅವ್ರು ಇದಾದಾಗ ಅವಾಗ ನಾವು ಅವ್ರ ಜೊತೆ ಇರೋಣ ಅಂತ ಕೆಲಸ ಅಂತ. ಆದರೆ ನಾ ಸಂಸ್ಥೆದಾಗಿದ್ದೆ, ಆ ಸಂಸ್ಥೆದವ್ರಿಗೂ ಈ ವಿಚಾರ ಪಟ್ಟಿಸ್ತೀವಿ. ಅವರಂದ್ರು ಹಂಗೆ ಎಲ್ಲ ಆಗ್ತದೆ, ನಾವು ಗ್ಯಾಸ್ ಪ್ಲಾಂಟ್ ಮಾಡಿಕೊಡೋಣ, ಮತ್ತೇನೋ ಸುಧಾರಣೆ ಇದ್ರೆ ಮಾಡೋಣ, ಅದೆಲ್ಲ ಪರಿವರ್ತನೆ ಅದು ಎಲ್ಲ ಏನು ಆಗೋದಿಲ್ಲ ಶಿವಾಜಿ. ಅದು ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಈ ಊರಾಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಮಾಡಲಿಕ್ಕೆ ಇದು ಒಂದೇ ನಂಗೆ ಇದು ಸಾಧನೆ ಕಾಣ್ತೀವಿ. ಗಿಡ ಮರ ಮತ್ತು ಏನು ಗುಡ್ಡಾಡ ಪ್ರದೇಶದಾಗ ಇರೋರು ಆ ಗುಡ್ಡದ ಮ್ಯಾಗನೇ ಅವಲಂಬನೆ ಇರ್ತದೆ. ಅವರು ಗಿಡ ಮರ ಜೊತೆ ಮತ್ತು ದನಕರ ಜೊತೆ ಯಾರು ಇರ್ತಾನೆ ಅವನು ಒಳ್ಳೆಯ ಜೀವನ ಇದು ಮಾಡಲಿಕ್ಕೆ ಶಕ್ಯ ಇದೆ. ಸಾಕಷ್ಟು ಹಣ್ಣು ಆಪಲು ಕಟ್ಟಿಗೆ ಅದು ಇದು ಎಲ್ಲ ಇರ್ತದೆ. ಅಲ್ಲಿರೋರಿಗೆ ನಾವು ಆ ಗುಡ್ಡ ಉಪಯೋಗ ಮಾಡ್ಕೊಳ್ಳಿಕ್ಕೆ ಜನರಿಗೆ ಸಹಜವಾಗಿ ಇದಾಗಬೇಕಂತೇಳಿ ವಿಲೇಜ್ ಫಾರೆಸ್ಟ್ ಕಮಿಟಿ ಅಂತೇಳಿ ಕೆಲಸ ಒಂದು 5-6 ಊರಾಗ ಮಾಡಿದ್ರು. ಅವರು ತಮ್ಮ ಹೊಲದ ಮೇಲೇ ಬೇರೆ ಏನಾರೇ ಗಿಡ ಮರ ಬೆಳೆದೇ ಅವ್ರು ತಮ್ಮ ಉತ್ಪನ್ನ ಇದು ಮಾಡೋ ಒಂದು ಪ್ರಯೋಗ ಅಂತ ತೊಗೊಂಡಿದ್ದಾರೆ. ಯಾಕಂದರೆ ಇದು ಎಷ್ಟೋ ತನಕ ಇವರು ಸ್ವಾವಲಂಬಿ ಆಗೋದಿಲ್ಲ, ಜನರು ಆರ್ಥಿಕ ಸ್ವಾವಲಂಬನೆ ಬರೋದಿಲ್ಲ, ಅಷ್ಟೋ ತನಕ ಸ್ವಾಭಿಮಾನ ಬರೋದಿಲ್ಲ. ಮತ್ತು ಎಷ್ಟೋ ತನಕ ಸ್ವಾಭಿಮಾನ ಬರೋದಿಲ್ಲ ಅಷ್ಟೋ ತನಕ ಹೋರಾಟಕ್ಕೆ ಅವರು ತಯಾರಾಗೋದಿಲ್ಲ. ಸ್ವಂತ ವೈಯಕ್ತಿಕ ಆದರೂ ಸಮೂಹ ಆದರೂ ಮತ್ತು ಹೆಚ್ಚು ಜನರು ನನ್ನಂಗೆ ಕೊಳಗೆ ಪಿಶವಿ ಹಾಕೊಂಡು ಕೆಲಸಕ್ಕೆ ಎಷ್ಟೋ ಬಂದ್ರೂ ಸಾಲುತ್ತೆ, ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನಂತರ ಒಂದು 20 ಮಂದಿ ಆದ್ರೆ ಅಂತ ತಿಳ್ಕೊಳ್ಳಿ, ಅವ್ರು ಏನು ಮಾಡ್ಲಿಕ್ಕೆ ಆಗ್ತದೆ? ಆದರೆ ಪ್ರತಿಯೊಬ್ಬ ಮನುಷ್ಯ ನಮ್ಮ ದೇಶನಾಗಿರಾವ ವಿಚಾರ ಮಾಡಿ ತನ್ನ ಮಾಡೋ ಕೆಲಸನೇ, ಅವು ಶಿಕ್ಷಕನರೇ ಆಗಿದ್ದಿರಲಿ, ಸರ್ಕಾರಿ ಆಫೀಸಾಗಿರೋ ಕೆಲಸ ಮಾಡೋಂಗಿರಲಿ, ಬೇಕಾದ್ರೆ ಎಲ್ಲೇ ಇರಲಿ, ನಮ್ಮ ಭಾರತ ಘಟನೆ ಅದೆಲ್ಲ, ಆ ಘಟನೆ ಬಗ್ಗೆ ಭಾಳ ನಂಗೆ ಹೆಮ್ಮೆ ಇದೆ. ಆದರೆ ಆ ಘಟನೆ ಪ್ರಕಾರ ಮಾಡ್ಕೊಂಡು ಹೋದ್ರೂ ನಮ್ಮ ಜಗತ್ತಿನಾಗ ನಮ್ಮ ದೇಶ 1ನೇ ನಂಬರ್ಗೆ ಬರ್ತದೆ.